ನಿಮ್ಮದೇ ಒಂದು ಸಾಂಗಿಗೆ, ಅಶ್ವಮೇಧ ಸಾಂಗಿಗೆ ಅಣ್ಣವರು ಧ್ವನಿ ಕೊಟ್ಟಿದ್ರು. ಅದಾದಮೇಲೆ ಈಗ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಚೇತನ ಅಹಿಂಸಾಗೆ ಅವರ ಅಣ್ಣವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹೇಳಿರುವಂಥದ್ದು 2.5 ಎಕರೆ ಕೊಡುವಂಥ ಅವಶ್ಯಕತೆ ಇರಲಿಲ್ವೇನೋ ಅನ್ನುವಂತಹ ಮಾತುಗಳು. ಸೊ ಇದನ್ನೆಲ್ಲ ಕೇಳಿದಾಗ ನಿಮಗೇನು ಅನ್ನಿಸ್ತು ಅನ್ನುವಂಥದ್ದು? ಒಂದು ಅಂದರೆ ರಾಜ್ಕುಮಾರ್ ಅವ್ರ ಬಗ್ಗೆ ಯಾವುದೇ ಥರವಾದ ನೆಗೆಟಿವ್ ಯೋಚನೆಯನ್ನು ಯಾರೇ ಮಾಡಿದರೂ ಕೂಡ ಅದು ರಾಜ್ಕುಮಾರ್ ಅವ್ರಿಗೆ ಹೊಂದ್ಕೊಳೋದಿಲ್ಲ. ರಾಜ್ಕುಮಾರ್ ಅವರು ಏನು ಮಾಡಿದ್ದಾರೆ, ಎಂಥ ವ್ಯಕ್ತಿತ್ವ ಇತ್ತು, ಏನನ್ನು ಅವರು ಪ್ರತಿಪಾದಿಸಿದರು, ಅವರು ಚಿತ್ರದ ಕಥೆಗಳು ಸಮಾಜಕ್ಕೆ ಏನು ಸಂದೇಶವನ್ನು ನೀಡ್ತಾ ಇದ್ವು ಅಂತೇಳಿ ನೋಡಿದರೆ, ರಾಜ್ಕುಮಾರ್ ಅವ್ರ ಜೀವನನೇ ಭಾಳ ಸಿಂಪಲ್ಲಾಗಿ ಇಟ್ಕೊಂಡಿದ್ರು. ಮತ್ತು ನಾವೆಲ್ಲ ಭಾಳ ರಾಜ್ಕುಮಾರ್ ಅವ್ರ ಜೊತೆಗೆ ದೇವರು ನಮಗೆ ಯಾವ ಅವಕಾಶ ಕೊಟ್ಟಾಗ ಭಾಳ ಹತ್ತಿರದಿಂದ ನಾನು ಅವ್ರನ್ನ ನೋಡಿದ್ದೀನಿ. ಮತ್ತು ಶಿವರಾಜ್ ಕುಮಾರ್ ಅವರು ನಮ್ಮ ಭಾವ ಆದಮೇಲೆ ನಮ್ಮ ತಂಗಿಯವರು ಅಲ್ಲಿ ಮದುವೆ ಆದಮೇಲೆ ಫ್ಯಾಮಿಲಿಗಳು, ನಮ್ಮ ಕುಟುಂಬ ಮತ್ತು ಅವ್ರ ಕುಟುಂಬಗಳೆಲ್ಲವೂ ಕೂಡ ಹತ್ತಿರ ಬಂದಾಗಲೂ ಕೂಡ ರಾಜ್ಕುಮಾರ್ ಅವ್ರ ವ್ಯಕ್ತಿತ್ವ ಹೊರಗಡೆ ನೋಡಿದ್ನು ಮತ್ತು ಒಳಗಡೆಗೆ ನಾವು ನನ್ನ ಜೊತೆಗೆ ನಾವೆಲ್ಲ ಚಿತ್ರರಂಗಕ್ಕೆ ಬರೋದಕ್ಕೆ ಅವರೆಲ್ಲರೂ ಕೂಡ ಕಾರಣೀಭೂತರಾಗಿದ್ದಾರೆ. ಹಾಗಾಗಿ ರಾಜ್ಕುಮಾರ್ ಅವರು ಇಡೀ ಚಿತ್ರರಂಗಕ್ಕೆ, ಬರೀ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ, ಅಮಿತಾಬ್ ಬಚ್ಚನ್ ಅಂತ ಹಿಡಿದು ರಾಜ್ ಕಪೂರ್ ಅವರಿಂದ ಹಿಡಿದು ಅಂಥ ಕಲಾವಿದರುಗಳೇ ರಾಜ್ಕುಮಾರ್ ಅವರನ್ನು ನಮ್ಮ ಆರಾಧ್ಯ ದೈವ ಅನ್ನೋ ಥರ ಭಾವಿಸಿರ್ತಕ್ಕಂಥ ಶಿವಾಜಿ ಗಣೇಶನ್ ಅವರು ಇರ್ಬೋದು ಅಥವಾ ಎನ್ ಟಿ ರಾಮರಾವ್, ರಾಜ್ಕುಮಾರ್ ಅವರು ಅವ್ರನ್ನ ಆರಾಧ್ಯ ದೈವ ಅನ್ನೋರು, ಇವ್ರನ್ನ ಆರಾಧ್ಯ ದೇವನು. ಅಷ್ಟು ಒಡನಾಟವನ್ನು ಮತ್ತು ಸಂಬಂಧಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರ ಬಗ್ಗೆ ಯಾರ್ಯಾರಿಗೋ ಎಲ್ಲೆಲ್ಲೋ ನಾವು ಬಡವರಿಗೆ ಮತ್ತೊಬ್ಬರಿಗೆ ಅಥವಾ ಯಾವುದೋ ಒಂದು ಸರ್ಕಾರಿ ಶಾಲೆಗೆ ಒಂದೊಂದು ಜಮೀನನ್ನು ಯಾರಿಂದನೂ ಮಾಡ್ತೀವಿ, ಅಥವಾ ರೈತರಿಂದನೇ ಜಮೀನನ್ನ ತಗೊಂಡ್ಬಿಟ್ಟು ನಾವು ರಸ್ತೆಗಳನ್ನ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ. ಕನ್ನಡದ ಸೇವೆಗೆ, ಕರ್ನಾಟಕಕ್ಕೆ, ಕನ್ನಡ ಭಾಷೆಗೆ ಮತ್ತು ಕನ್ನಡದ ನೆಲಕ್ಕೆ, ಜಲಕ್ಕೆ, ಜನಕ್ಕೆ ಇದೆಲ್ಲದನ್ನೂ ಕೂಡ ಸಂಪೂರ್ಣವಾಗಿ ತೊಡಗಿಸೋಂಥವ್ರಿಗೆ ರಾಜ್ಕುಮಾರ್ ಅವರಿಗೆ ಸರ್ಕಾರ ಅಥವಾ ಕರ್ನಾಟಕ ರಾಜ್ಯ ಚಿತ್ರರಂಗ ಮಾಡಿರ್ತಕ್ಕಂಥದ್ದು ಅಲ್ಪ ಗೌರವ ಅಂದರೆ ಅದು ಕೊಟ್ಟಿರ್ತಕ್ಕಂಥ 2.5 ಎಕರೆ ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ಕರ್ನಾಟಕದ 2.5 ಎಕರೆಯಲ್ಲಿ ರಾಜ್ಕುಮಾರ್ ಅವ್ರನ್ನ ತೂಗೋದಕ್ಕೆ ಸಾಧ್ಯ ಆಗಲ್ಲ. ಇಡೀ ಭಾರತದ ಚಿತ್ರರಂಗನೇ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಅವರಿಗೆ ಗೌರವವನ್ನು ಸಲ್ಲಿಸಿದೆ. ಹಾಗಾಗಿ 2.5 ಎಕರೆ ಮೇಲೆ ಯಾರೇ ಮಾತಾಡಿದರೂ ಕೂಡ ಅದು ಅಷ್ಟು ಸೂಕ್ತವಾದಂಥದ್ದು ಅಲ್ಲ ಅಂತೇಳಿ ನಾನು ಭಾವಿಸ್ತೀನಿ.